ಗಾಡಿ ಬರ್ಬೇಕು ಹೋದ್ರ ನೋಡ್ಕೊರಿಲ್ಲ ನಮ್ಮ 3 ಮಂದಿ ಮಕ್ಕಳು 3 ಮಂದಿ ಹೌದು ಸಣ್ಣವ್ರದಾರ ಸರ್ ಹಿರಿಯತನ ಅವ್ರದಾರ ಕೂಲಿ ಹಾಕಿದ್ದಾರೆ ಅವರು ಡೈಲಿ ಹಾಕಿದ್ದಾರೆ. ನಾವು ಗಾಡಿ ಏಜೆಂಟ್ಗಿರಿ ಮಾಡ್ತಿದ್ವಿ ಸರ್, ಗಾಡಿ ತುಂಬಿಸೋದು. ಒಬ್ಬ 17 ವರ್ಷದಲ್ರಿ, ಒಬ್ಬ 10 ವರ್ಷದವ, ಒಬ್ಬ 16 ವರ್ಷ ಗಂಡ್ಮಕ್ಳು. ನಮ್ಮ ಹೆಣ್ಮಕ್ಳು ಇಲ್ರಿ. ಸಾಲಿಗೆ ಹೋಗ್ತಿದ್ರಿ, ಬಿಟ್ಟಾರಿ ಸರ್. ಹೇಳ್ತಾರ್ರಿ ಇಲ್ರಿ, ಅಲ್ಲೇ ಗಜೇಂದ್ರಗಢದಾಗ. ಒಬ್ಬ SSLC ಮಾಡಿಬಿಟ್ರಿ, ಒಬ್ಬ ಡಿಗ್ರಿ ಮಾಡ್ತಾನೆ ಸರ್, ಇನ್ನೊಬ್ಬ 6ನೇ ಆಗ್ತದೆ. ಏನ್ ಗೊತ್ತಾಗಿಲ್ಲ ಸರ್, ನಾವು ಆಗಿತ್ತು ಸರ, ಅದು ಆಗಿದ್ದ ಇಲ್ರಿ. ನಮ್ಗೆ 5-15 ಗೊತ್ತಾಯ್ತ್ರಿ, ಹಂಗ ಗಾಡಿ ತಗೊಂಬಂದಿವಿ, ಆಮೇಲೆ ಗೊತ್ತಾಯ್ತು ಸರ್. ತಲೆಗೆ ಹೊಡ್ತಿದ್ದೆ ಸರ್, ಇಲ್ಲಿ ಪಾದ ಕೊಡ್ತಿದ್ದೈತೆ. ಆ ಶೀಟ್ನ್ಯಾಗ ಸಿಕ್ಕೊಂಡ್ಬಿಟ್ಟಿದ್ರಿ ಸರ್, ಅವರು ಸಿಕ್ಕೊಂಡಿದ್ದೀರಿ. ನಾವ ಬಂದು ಕಡೆಗೆ ಎಳ್ದೋಗಿದೀವಿ, ಕಡೆ ತಕೊಂಡಿವ್ರಿ. ನಾವು ಬಂದಿಂದ ಇಲ್ಲಿ ಹಾಕೊಂಬರೋದ್ರಾಗ ಹೋಗೈತ್ರಿ, ಅಲ್ಲೇ ಹೋಗಿತ್ತು ಸರ್. ಸ್ಪಾಟ್ನಾಗ ಸತ್ತಿದ್ರಿ. 3 ಜನ ನಾವು ನೋಡಿದಾಗ 3 ಜನ ಸರ್, ಗಾಯ ಭಾಳ ಮಂದಿಗೆ ಸರ್. ನೋಡಿದ್ದೆ ಹೇಳ್ಬೇಕು ಸರ್. ನೋಡಿ ಗಜೇಂದ್ರಗಢಕ್ಕೆ 6 ಗಂಟೆಗೆ ತಿಳಿತು. ನಮ್ಮ ರಾಜಪ್ಪ ಹೊಸಮನಿ ಅವ್ರ ಹೆಂಡತಿ ಸುಜಾತ ಹೊಸಮನಿ ಅವರು ಆ ಆಕ್ಸಿಡೆಂಟ್ ಒಳಗೆ ತೀರ್ ಹೋಗ್ಯಾರ ಅಂತೇಳಿ ನಾನು ಅಲ್ಲಿ ಸ್ಪಾಟಿಗೆ ಬಂದಾಗ ನೋಡ್ಲಾಗಿ ಆ ಲಾರಿ ಡ್ರೈವರ್ದ ತಪ್ಪೈತಿ. ಯಾಕಂದ್ರೆ ಅವ ಲೆಫ್ಟ್ ಸೈಡ್ ತಾವು ಹೋಗ್ಬೇಕು, ಇವ್ರ ಗಾಡಿಗೆ ಹೊಡೆದು ರೈಟಿಗೆ ಹೋಗಿ ಮತ್ತೊಂದು ಗಿಡಕ್ಕೆ ಹೊಡೆದಿದ್ದಾನೆ. ನನಗನ್ಸುತ್ತಾ ಅಲ್ಲಿ ಆ ಜಾಗ ಆಕ್ಸಿಡೆಂಟ್ ಆದ ಜಾಗ ನೋಡಿದಾಗ ಆ ಡ್ರೈವರ್ ನಿದ್ದೆಗಣ್ಣೊಳಗ ಅಥವಾ ಕೊಡೋ ನಿಷೇಧ ಆಗೇನಲ್ಲದ, ನಿದ್ದೆಗಣ್ಣೊಳಗ ಅವ ರೈಟ್ ಸೈಡ್ ಹೋಗಿ ಆಕ್ಸಿಡೆಂಟ್ ಮಾಡ್ಯಾನ. ಅದನ್ನ ನೋಡಲಾಗಿ ಆ ಕ್ರೊಷರ್ ಡ್ರೈವರ್ಂದ ಏನೂ ತಪ್ಪಿಲ್ಲ, ಅವ ತನ್ನ ಪಾಡಿಗೆ ತನ್ನ ಸೈಡ್ನೊಳಗದಾನ. ಇವ ಲೆಫ್ಟ್ ಸೈಡ್ ಹೋಗುವಂತ ಕ್ಯಾಂಟರ್ ಡ್ರೈವರ್ ರೈಟ್ ಸೈಡ್ಗೆ ಹೋಗಿ ಈ ಕ್ರೊಷರ್ಗೆ ಡಿಕ್ಕಿ ಹೊಡೆದು ಮತ್ತೆ ಹೊಲದೊಳಗೆ ಹೋಗಿ ಒಂದು ಗಿಡಕ್ಕೆ ಡಿಕ್ಕಿ ಹೊಡೆದಾನ. ಆಮೇಲೆ ನಮ್ಮ ಗಜೇಂದ್ರಗಢ ಭಾಗದೊಳಗೆ ಎರಿ ಭೂಮಿ, ಕಪ್ಪು ಭೂಮಿ ಕಡಿಮೆ, ಅಲ್ಲಿ ಮುಂಗಾರು ಪೀಕ್ ಕಷ್ಟ ಇರ್ತ್ರಿ. ಮಸಾರಿ ನಮ್ಮ ಭಾಗದಾಗ ಮುಂಗಾರಿ ಪೀಕ್ ಕಷ್ಟ ಬರೋದು. ಈ ಟೈಮ್ನೊಳಗ ನಮ್ಮ ಗಜೇಂದ್ರಗಢ ಸುತ್ತಮುತ್ತ ಕೆಲಸ ಇರೋದಿಲ್ಲ, ಕಡಿಮೆ ಇರ್ತಾವ. ಆ ಕಾರಣಕ್ಕೆ ಗಜೇಂದ್ರಗಢ ಅಷ್ಟೇ ಅಲ್ಲ, ಗಜೇಂದ್ರಗಢದ ಸುತ್ತಮುತ್ತಿನ ಹಳ್ಳಿಯ ಪ್ರತಿಯೊಬ್ಬ ಹೆಣ್ಮಕ್ಳು ಇವತ್ತಿನ ಅವ್ರಿಗೆ ಕಾಡುವಂತ ಬಡತನದ ಸಲುವಾಗಿ ಇವತ್ತು ಅವರು ರೋಣ ನವಲ್ಗೊಂದು ಭಾಗಕ್ಕೆ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದಿರ್ತಾರೆ. ನಮ್ಮ ಮನ್ಯಾಗ ನೋಡ್ತೀನಿ, ನಮ್ಮ ಮನೆ ಹತ್ರ ಇವ್ರ ಮನೆ ವಾಜಪೇಯಿ ನಗರದಾಗ, ಅಲ್ಲಿ ನಮ್ಮ ಮನೆ ಹತ್ರ ಗಾಡಿ ನಿಂದಿರ್ತಾವ, 4-5 ನಿಂತಿರ್ತಾವ. ಒಂದೊಂದು ಟೀಮ್ 10-15 ಈ ತರ ಹೆಣ್ಮಕ್ಳು ಎಲ್ಲಾ ಸೇರ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡಿ ತಮ್ಮ ಉಪಜೀವನವಂತ ನಡೆಸುವಂತ ಪರಿಸ್ಥಿತಿ ಐತಿ. ಅಂತ ಸಂದರ್ಭದೊಳಗ ಈ ಒಂದು ದುರ್ವಿಧಿ ಅವ್ರಿಗೆ ಪ್ರಾಣ ತೆಗೆದುಕೊಂಡಂತೇಳಿ ನಾ ಇಲ್ಲಿ ಹೇಳಕ್ ಬಯಸ್ತೀನಿ. ಆದ್ರ ಹೌದ್ರಿ, 200 ಆದ್ರ ಅನಿವಾರ್ಯ ಅವ್ರಿಗೆ. ಆ 200 ಅವ್ರಿಗೆ ದೊಡ್ಡದು, ಸಣ್ಣದಲ್ಲ. ಯಾಕಂದ್ರ ದುಡ್ಡು ಇದ್ದವ್ರಿಗೆ 200 ರೂಪಾಯಿ ಬೆಲೆ ಗೊತ್ತಾಗೋದಲ್ಲ. ಈಗ ಹಸುವಿನಿಂದ ಬಳಲ್ತಿರುವಂತ
ಈಗ ಇವಂದು ನಮ್ಮ ರಾಜಪ್ಪಂದು ನಾವು ಹತ್ತಿರದಿಂದ ನೋಡಲಾಗಿ ನನ್ನ ವಯಸ್ಸಿನವ ಭಾಳ ಅಂದ್ರೆ ನನ್ಕಿನ ಒಂದು ವರ್ಷ ದೊಡ್ಡವ. ನಾವು ಚಿಕ್ಕಂದಿಂದ ಆಡಿ ನೋಡಿವಿ. ಇವಂದು ಆರೋಗ್ಯ ಸರಿ ಇರ್ಲಾರ್ದಕ್ಕ ಹೆಚ್ಚು ಇವ್ರ ಮಂತನ ಏನೈತಿ ಆ ಹೆಣ್ಮಗಳ ದುಡಿಮೆ ಮೇಲೇನ ಆಶ್ರಿತ ಆಗೈತಿ. ಇವತ್ತು ನೋಡ್ರಿ, ಇವತ್ತು ಅವ್ರಿಗೆ ಆ ಹಣದ ಅವಶ್ಯಕತೆ ಐತೆ ಅಂತೇಳಿ ಮನ್ಯಾಗ 3 ಗಂಟೆಗೆ ಎದ್ದು ಅವ್ರು ಎಲ್ಲ ಮನ್ಯಾನ ಕೆಲಸ ಮಾಡಿಟ್ಟು ಅಡಿಗೆ ಮಾಡಿಕೊಂಡು 4 ಗಂಟೆ ಅಂದ್ರೆ ರೆಡಿ ಇರ್ಬೇಕಲ್ಲಿ. ಅಲ್ಲಿ ನಮ್ಮ ಕಟ್ಟಿ ಬಸವೇಶ್ವರ ರಂಗ ಮಂದಿರದ ಹತ್ರ ಗಾಡಿ ಇರ್ತಾವ, ಅಲ್ಲಿ 4 ಗಂಟೆಗೆ ರೆಡಿ ಇರ್ಬೇಕು ಪ್ರತಿದಿನ. ಅವ್ರು ಹೋಗಿ ಮತ್ತೆ ಬರೋದು 11 ಗಂಟೆ 11:30 ಆಗತ್ತೆ. ಯಾಕಂದ್ರೆ ಒಂದು 50 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ದೂರ ಹೋಗಿರ್ತಾರ. ಆಮೇಲೆ ಬೆಳಗ್ಗೆ ಮುಂಜಾನೆ ಯಾಕೆ ಬರ್ಬೇಕಂದ್ರೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ನೀವು ಎರಿನಾಳ್ನಾಗಿದ್ರ ಬೆಳಗ್ಗಿನ ಕಡ್ಲಿ ಕಿತ್ತೋದು 5 ರಿಂದ 9 ತನಕ ಕಡ್ಲಿ ಕಿತ್ತೋ ಕೆಲಸ, ಜೋಳ ಕಿತ್ತೋ ಕೆಲಸ. ಯಾಕಂದ್ರೆ ಅವು ಬುಡ್ಡಿ ಉದುರಬಾರ್ದು ಅನ್ನಕ ಪೂರ್ವಿಲಿಂದನೂ ಬೆಳಗ್ಗೆ ಮುಂಜಾನೆ ಅದು ಕೆಲಸ ಹಾಕೊಂತ ಬಂದಿರೋದು. ಆ ಕಾರಣಕ್ಕೆ ಅವ್ರು ಬೆಳಗ್ಗೆ ಮುಂಜಾನೆ ಹೋಗ್ತಿರ್ತಾರ. ಆದ್ರೆ ಇಂಥ ದುರ್ಘಟನೆ ನಡೆದಾಗ ನಮ್ಮ ಭಾಗದ ಶಾಸಕರು ಅವರು ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಹಚ್ಚಿ ಅವ್ರಿಗೆ ಸಹಕಾರ ಕೊಡು ಅಂತ ಹೇಳಿದಾರೆ. ಅದೇ ರೀತಿ ಸರ್ಕಾರನು ಅವ್ರಿಗೆ ಸ್ವಲ್ಪ ಹಣಕಾಸಿನ ಅನುಕೂಲ ಮಾಡಿಕೊಟ್ರ ಆ ಏನು ನೊಂದ ಜೀವಿಗಳಿಗೆ ಸ್ವಲ್ಪ ಅನುಕೂಲ ಆಗತ್ತಂತ ನಾ ಹೇಳಕ್ ಬಯಸ್ತೀನಿ. ಸರ್, ಒಟ್ಟು ಆ ಗಾಡಿ ಒಳಗೆ ನಾವು ಡ್ರೈವರ್ ಕಡೆ ಮಾಹಿತಿ ತಗೊಳ್ಳಲಾಗಿ ಆ ಗಾಡಿ ಒಳಗೆ 16 ಜನ ಇದ್ರು ಹೆಣ್ಮಕ್ಳು, ಡ್ರೈವರ್ ಬಿಟ್ಟು 3 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಅಲ್ಲಿ ಸ್ಪಾಟ್ ಡೆತ್ ಆಗಿದ್ದಾರೆ. ಉಳಿದವ್ರಿಗೆ ಆರೋಗ್ಯ ಅದು ಗಾಯ ಪೆಟ್ಟು ಬಿದ್ದು ಬಹಳ ಸಮಸ್ಯೆ ಐತಿ, ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಯಾರ ಸರ್. ಇಬ್ರು ಏನೋ ಸೀರಿಯಸ್ ಅಂತ ಮಾಹಿತಿ ಬಂದಿತ್ತು ಸರ್. ಅದು ಮಧ್ಯಾಹ್ನ ತನ ಏನೋ ಗೊತ್ತಾಗೋದಿಲ್ಲ ಅವ್ರದ್ದು. ಅವರು ಸಾವು ಬದುಕಿನ ಜೊತೆ ಇಬ್ರು ಹೋರಾಟ ನಡೆಸ್ಯಾರ ಅಂತೇಳಿ ಗದಗದಿಂದ ಬಂದ ಮಾಹಿತಿ. ಅವ್ರ ನಾ ಅಲ್ಲಿ ನೋಡಿದ್ರಿ, ಈಗ ನಾನು 3 ಈಗ ಪ್ರಾಣ ಕಳ್ಕೊಂಡವ್ರು ನೋಡಿದೆ. ಒಬ್ರು ಅವರು ಅನ್ಪೂರ್ಣ ಅನ್ನೋರ್ದಂತೂ ಮುಖನ ಕಾಣಂಗಿಲ್ಲ, ಕೊಯ್ದಂಗ ಆಗೈತಿ ಬ್ಲೇಡ್ ತಗೊಂಡು ಆ ತರ. ಆದ್ರ ಸುಜಾತ ಅವ್ರಿಗೇನೈತ್ರಿ, ಒಳಪೆಟ್ಟು ಮೆದುಳಿಗೆ ಹೊಡೆತು ಬಿದ್ದಿರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅನ್ಸುತ್ತೆ ನನಗೆ, ಅದು ಹೊಡೆತಕ್ಕ ಫೋರ್ಸಿಗೆ. ಯಾಕಂದ್ರೆ ಅವ್ರ ಮುಖಕ್ಕೇನು ಗಾಯ ಇಲ್ಲ. ಆ ತರ ಅವ್ರಿಗೆ ಒಳಪೆಟ್ಟಾಗಿ ಮೆದುಳಿಗೆ ಹೊಡೆತು ಬಿದ್ದ ಡೆತ್ ಆಗ್ಯಾರ ಅವ್ರು ಮೋಸ್ಟ್ಲಿ. ಆಮೇಲೆ ಇನ್ನು ಅಲ್ಲ, ಈಗ ಅವ್ರು ಅಲ್ಲಿ ನಾವು ಸ್ಪಾಟ್ನಾಗ ನೋಡಲಾಗಿ ಸರ ಭಯಂಕರ ಆಗೈತೆ ಅದು. ಅವಾಗ ಲಾರಿ ಚಾಲಕ ಬಹಳ ಸ್ಪೀಡ್ನೊಳಗೆ ಬಂದು ಹೊಡೆದಿದ್ದಾನ್ರಿ, ಆಕ್ಸಿಡೆಂಟ್ ಮಾಡಿ. ಗಾಡಿ ಕ್ರುಷರ್ ರೈಟ್ ಸೈಡ್ ಡ್ರೈವರ್ ಭುಜದಿಂದ ಟಚ್ ಆಗೈತ್ರಿ, ಅದು ಟಚ್ ಆಗೈತಿ, ಅದು ಬಹಳ ಜಖಮ್ಗೊಂಡೈತಿ. ಅವ್ರು ಲಾರಿ ಅವ್ರಂತರೂ ಹೈಟ್ಗೆ ಇರ್ತಾರ, ಅವ್ರ ಡ್ರೈವರ್ಗೆ ಏನೂ ಆಗಿರಂಗಿಲ್ಲ. ಅವ್ರ ಗಾಡಿ ಸ್ವಲ್ಪ ಅದು ಮುಗ್ಲಾಗೈತಿ, ಎದುರಿಗೆ ಹೋಗಿ ಈಗ ಮತ್ತೆ ಗಿಡಕ್ಕೆ ಹೊಡೆದಾನಲ್ರಿ, ಡ್ಯಾಮೇಜ್ ಭಾಳ ಆಗೈತಿ ಅದು. ಇಲ್ಲ ಸರ್, ಅಲ್ಲಿ ಡ್ರೈವರ್ ಓಡ್ ಹೋಗಿದಾನಂತ ಸುದ್ದಿ. ನಾವು ಅದು ಆಗಿಂದ ಸ್ವಲ್ಪ ಲೇಟ್ ಆಗಿ ಬಂದಿವಿ. ಅಲ್ಲಿ ಬಸವರಾಜ್ ಕೊಟ್ಟಿಗೆ, ಗಜೇಂದ್ರಗಡ ಸರ್. 5:30 ಸುಮಾರು ಆಗೈತ್ರಿ ಅದು. ಆ ಕಡೆಯಿಂದ ಗಜೇಂದ್ರಗಡಲಿಂದ ಇದು ಬರೋದೈತೆ ಕ್ರುಷರ್, ಈ ಕಡೆಯಿಂದ ಇದು ಹೋಗೋದ್ರಿ ಟಿಪ್ಪರ್ ಇದೆ. ಅದು ಸ್ಪೀಡ್ ಆಗೈತ್ರಿ ಅದು. ಅದ್ರಾಗ 19 ಮಂದಿ ಇದ್ರ. ಅದ್ರಾಗ 3 ಮಂದಿ, 2 ಇಲ್ಲಿ ಸ್ಪಾಟ್ನಾಗ ಹೋಗ್ಯಾರ್ರಿ. ಇಲ್ಲಿಂದ ರೋಣಕ್ ಹೋಗೋ ಮುಂದೆ ಒಬ್ರು ಹೋಗ್ಯಾರ. ಅದ್ರಾಗ 15 ಮಂದಿ ಗದಿನ ಗಡದಾರ ಅವ್ರಿ. ಇಲ್ಲ ಗಜಂಗಡದಾರ್ರಿ, ಗಜಂಗಡ ಮಗ್ಲ ಊರ ಅದ ಗಾಡಿ ಇದರಿ ಮಗ್ಲ ಸಂಕನೂರ್ ಕಾಸಿನೇರ್ ಅವ್ರ ಅಲ್ಲಿಂದ ಗಾಡಿ ಮತ್ತೆ ಇದಾಗಿದ್ರ. ಇದ್ರಾಗ ಅದ್ರಾಗೆಲ್ಲ ಸಿಕ್ಕೊಂಡಿದ್ರಿ, ಸಿಕ್ಕೊಂಡಿದ್ರು ಅದನ್ನೆಲ್ಲ ತೆಗೆದು ಕಟ್ಟ ಇದು ಮಾಡ್ಯಾರ ಅವ್ರು. ಅದ್ರಾಗ 2 ಇದ್ರ 3 ಮಂದಿ ಹೋಗ್ಯಾರ ಸ್ಪಾಟ್. ನಮ್ದು ಇಲ್ಲೇ ಜಗಳೂರ್ರಿ, ನಾವು ರೋಣ ಕೊಟ್ಟಿದ್ವಿ, ಹೋಯ್ಕಾಟಿ ಬರಾಕತ್ತಿದ್ವಿ. ಭಯಂಕರ ಸೌಂಡ್ ಆಗೈತ್ರಿ. ಅದ ಬಿದ್ದು ಎಲ್ಲ ಅಚಿಕ ಎಲ್ಲ ಡೆಮೊಲೇಷನ್ ಆಗ ನೋಡ್ರಿ. ಗಾಡಿ ಕ್ರಷರ್ ಮತ್ತು ಇದು ಕೂಡ 2 ಡೆಮೊಲೇಷನ್ ಆಗ ಪೂರ. ಅದ್ ಹೆಂಗ್ ಈ ಕಡೆ ರೈಟಿಗೆ ಬಿದ್ದಾವ ನೋಡ್ರಿ, ಆ ಕಡೆಯಿಂದ ಅದು ಬರೋದು ರೈಟಿಗೆ, ಅದು ಕ್ರಷರ್ ಬರೋದು, ಲೆಫ್ಟಿಗೆ ಇದು ಹೋಗೋದು, ಮತ್ತೆ ಕ್ಯಾಂಟರ್ ಹೋಗೋದು, ಅದು ಗುರ್ತಿಲ್ಲ. ಅದು ಒಟ್ಟು 19 ಮಂದಿ ಇದ್ರ. ಅದ್ರಾಗ ಇದ್ರಾಗ 3 ಸ್ಪಾಟ್ ಆಗ್ಯಾವ. ಇನ್ನ 10 ಮಂದಿ ಗದಗಿನ ಕರ್ಕೊಂಡೋಗ್ಯಾರ. ಗದಗ ದವಾಖಾನೆ ಕರ್ಕೊಂಡೋಗ್ಯಾರ. 3 ಮಂದಿ ಸತ್ತಾರ. ಈಗ ಅದ್ರಾಗ ಒಬ್ಬಕಿ ಕೈ ಇದು ಎಲ್ಲ ಹಿಂಗ್ ಕೊಡ್ಲಿಕ್ಕೆ ಕಡದ ಕಟ್ ತೆಗೆದು ಹೋಗ್ದಂಗೆ. ಕೈ ಅಟ್ಟ ಕಟ್ಟಾಗೈತ್ರಿ. ಒಬ್ಬಕಿ ತಲಿ ಪಲ್ಲಿ ಹೊಡೆದವು. ಭಾಳ 10-12 ಮಂದಿ ಗಾಯಾಳುಗಳು ಭಾಳ ಆಗ್ಯಾರ.